ಹೇ ಗೈಸ್ ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ದೊಡ್ಡ ಬಾಕ್ಸ್ ಅಲ್ಲಿ ಇರೋದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ದೊಡ್ಡ ಬಾಕ್ಸ್ ಅಲ್ಲಿ ಏನೂ ಇಲ್ಲ. ಈ ದೊಡ್ಡ ಬಾಕ್ಸ್ ಒಳಗಡೆ ಕೊಟ್ಟಿರೋದು ಜಸ್ಟ್ ಈ ಚಿಕ್ ಬಾಕ್ಸ್ ಏನಪ್ಪಾ ಅಂದ್ರೆ ಬೋಟ್ ಹೆಡ್ಫೋನ್. ಈ ಹೆಡ್ಫೋನ್ ಅಲ್ಲಿ ಏನೇನ್ ಫ್ಯೂಚರ್ ಇದೆ, ಹೇಗೆ ವರ್ಕ್ ಆಗುತ್ತೆ, ಏನ್ ಬೇಸ್ ಬರುತ್ತೆ, ಪ್ರತಿಯೊಂದು ಫುಲ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇದನ್ನ ತರಿಸಿರೋದು ನಾನು ಪಬ್ಜಿ ಆಡಕ್ಕೆ ಅಂತ ತರಿಸಿದ್ದೀನಿ. ಯಾಕಂದ್ರೆ ಪಬ್ಜಿ ಆಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಸೌಂಡ್ ನಿಮ್ಗೆ ಪಬ್ಜಿ ಆಡ್ಬೇಕಾದ್ರೆ ನಡ್ಕೊಂಡ್ ಬರ್ತಾ ಇರ್ತಾರಲ್ಲ ಆ ಸೌಂಡ್ ಎಲ್ಲ ಕೇಳ್ಸೋಕೋಸ್ಕರನೇ ಇದನ್ನ ತರಿಸಿದ್ದೀನಿ. ಇದನ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ ಇವತ್ತು. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಗೊತ್ತಿಲ್ಲ, ಕೆಳಗಡೆ ಕಾಣ್ತಾ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಕ್ಲಿಕ್ ಮಾಡಿ. ನಾನು ಅಂದ್ಯಾದೇ ಹೊಸ ವಿಡಿಯೋ ಹಾಕರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ವಿಡಿಯೋ ಗೋ ಅಂಡ್ ವಾಚ್ ಅಂತ. ಬನ್ನಿ ಗೈಸ್ ವಿಡಿಯೋ ನೋಡೋಣ. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೇಲ್ಗಡೆ ಬೋಟ್ ಅಂತ ಬರ್ತಿದ್ರೆ ಪ್ಲಗ್ ಇಂಟ್ರೋ ನಿರ್ವಹಣಾ ಅಂತ. ಏನಪ್ಪಾ ಅಂದ್ರೆ ನಿಮ್ಗೆ ಯಾವುದೇ ಕಷ್ಟ ಇದ್ರು ಸೌಂಡ್ ಕೇಳಲ್ಲ ಅಂತ. ಯಾಕಂದ್ರೆ ಕಿವಿ ಒಳಗಡೆ ಯಾವುದೇ ಸೌಂಡ್ ಬರಲೇ ಇರಲಿ ಅನ್ನೋಕ್ಕೆ ಇದೊಂಥರ ಹಿಂದಿಲ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾರೆ ಎಕ್ಸ್ಟ್ರಾ ಪವರ್ಫುಲ್ ಬೇಸ್, ಜೊತೆಗೆ ರಾಕ್ಸ್ 510 ನಿಯರ್ ವೈರ್ಲೆಸ್ ಹೆಡ್ಫೋನ್ ಅಂತ. ಇದೇನಪ್ಪ ಹೆವಿ ಎಕ್ಸ್ಟ್ರಾ ಬೇಸ್ ಇರೋದ್ರಿಂದ ಹಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಬೋಟ್ ಅಂತ ಕೊಟ್ಟು ಮತ್ತೆ ಅದೇ ಕೊಟ್ಟಿದ್ದಾರೆ. ಮ್ಯೂಸಿಕ್ ನೀವೇನಾದ್ರು ಸಾಂಗ್ ಕೇಳ್ತೀನಿ ಅಂದ್ರೆ 10 ಅವರ್ ಬರುತ್ತೆ. ಚಾರ್ಜಿಂಗು ನೀವು 2 ಅವರ್ ಹಾಕಿದ್ರೆ ಸಾಕು. ಜೊತೆಗೆ ನೀವು ಅಕಸ್ಮಾತ್ ಸ್ಟ್ಯಾಂಡ್ ಬೈ ಅಂದ್ರೆ ನೀವು ಕೇಳಿರಲ್ಲ ಹಂಗೆ ಇಟ್ಕೊಂತೀನಿ ಅಂದ್ರೆ 180 ಅವರ್ ಬಂದಿರುತ್ತೆ. ಆಮೇಲೆ ಅದು ಆಟೋಮೆಟಿಕ್ ಆಗಿ ಅದೇ ಡೆಡ್ ಆಗಿಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ವೈರ್ಲೆಸ್ ಮೊಬೈಲ್ ಮತ್ತೆ ಟ್ಯಾಬ್ಲೆಟ್ ಸಿಸ್ಟಮ್ ಮಾತ್ರ ಎಲ್ಲ ಕನೆಕ್ಟ್ ಆಗುತ್ತೆ. ಇದು ಏನೇನು ಸಿಸ್ಟಮ್ ಕನೆಕ್ಟ್ ಆಗುತ್ತೆ ಅಂದ್ರೆ ಆಂಡ್ರಾಯ್ಡ್, iOS, ಮ್ಯಾಕ್ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ ಅಂತ. ಚಾರ್ಜಿಂಗ್ ಅಂತೂ ಬೇಗ ಆಗುತ್ತೆ ಅನ್ಸುತ್ತೆ. ಹೆಡ್ಫೋನು ನೀವೇನಾರ ಕಾಲ್ ರಿಸೀವ್ ಮಾಡ್ತೀನಿ, ಕಾಲ್ ಕಟ್ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಇಯರ್ಬಡ್ಸ್ ಬರುತ್ತಲ್ವ ಅದು ಸಾಫ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇದರಲ್ಲಿ ಮೈಕ್ ಕೂಡ ಇದೆ, ವಾಲ್ಯೂಮ್ ಕಂಟ್ರೋಲ್ ಕೂಡ. ಇದು ಮಾಮೂಲಿ ಹೆಡ್ಫೋನ್ ಅಲ್ಲೇ ವಾಲ್ಯೂಮ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರಂತೆ. ಪ್ಯಾಕೇಜ್ ಇದ್ರ ಒಳಗಡೆ ಏನಿದೆ ಅಂದ್ರೆ ಒಂದು ಹೆಡ್ಫೋನ್ ಇರುತ್ತೆ, ಒಂದು USB ಚಾರ್ಜಿಂಗ್ ಕೇಬಲ್, ಆಡಿಯೋ ಕೇಬಲ್ ಅಂದ್ರೆ ಆಕ್ಸ್ ಕೇಬಲ್ ಅಂತಿರಲ್ಲ ಅದೇ ಕೂಡ ಆಡಿಯೋ ಕೇಬಲ್ ಅಂತಾರೆ. ಇದು ಒರಿಜಿನಲ್ ಪ್ರೈಸ್ ಬಂದ್ರು 3990. ನನಗೆ ಎಷ್ಟು ಸಿಗ್ತದೆ ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ನೋಡ್ತಾ ಇರ್ಬೋದು, ನಾನೀಗ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ಬೋಟ್ ಒಂದು ಸಿಕ್ಕಿದೆ. ಇದು ಬಂದು ಹೆಡ್ಫೋನು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಈ ಹೆಡ್ಫೋನ್ನ ಫಸ್ಟ್ ಸೈಡ್ಗೆ ಇಟ್ಟು ಫಸ್ಟ್ ಇದ್ರ ಒಳಗಡೆ ಏನಿದೆ ನೋಡೋಣ. ಜೊತೆಗೆ ಇದ್ರ ನೋಡ್ತಾ ಇರ್ಬೋದು ಇದ್ರ ಒಂದು USB, ಜೊತೆಗೆ ಒಂದು ಆಡಿಯೋ ಕೇಬಲ್, ಆಕ್ಸ್ ಕೇಬಲ್ ಅನ್ನಲ್ಲ ಅದು ಓಪನ್ ಮಾಡ್ತೀನಿ. ನೋಡ್ತಾ ಇರ್ಬೋದು USB ಕೇಬಲ್ ಅಷ್ಟೊಂದೇನು ಕ್ವಾಲಿಟಿ ಇಲ್ಲ. ನಮ್ಮ ಮೊಬೈಲ್ ಚಾರ್ಜರೇ ಕ್ವಾಲಿಟಿ ಬೆಟರ್ ಹೇಳಬೇಕು ಅಂದರೆ. ಇದು ಬಂದು ಅಷ್ಟೇ ಆಕ್ಸ್ ಕೇಬಲ್ ಬೆಟರ್ ಅನ್ಕೊಂತೀನಿ. ಏನು ನಮಗೆ ಇದರೊಳಗೆ ಬ್ಲೂಟೂತ್ ಇರೋದ್ರಿಂದ ಇದನ್ನ ಆಕ್ಸ್ ಕೇಬಲ್ ಯೂಸ್ ಆಗಲ್ಲ ಅನ್ಕೊಂತೀನಿ ಜಾಸ್ತಿ. ಜೊತೆಗೆ ಇದ್ರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಕೊಟ್ಟಿರ್ತಾರೆ. ಇದನ್ನ ಯಾರ್ಯಾರು ಯೂಸ್ ಮಾಡ್ತೀವಿ, ಇವರು ಪೋಸ್ಟ್ ಮಾಡಿರ್ತಾರಲ್ಲ, ಆಡ್ಸ್ ಕೊಟ್ಟಿರ್ತಾರಲ್ಲ, ಅವ್ರದ್ದೆಲ್ಲ ಫೋಟೋಸ್ಗಳು ಇಲ್ಲಿ ಹಾಕ್ಬಿಟ್ಟು ಯಾರ್ಯಾರು ಯೂಸ್ ಮಾಡ್ತಾವ್ರೆ ಅಂತೆಲ್ಲ ಹೇಳಿರ್ತಾರೆ. ನೋಡ್ತಾ ಇರ್ಬೋದು. ಜೊತೆಗೆ ಒಳಗಡೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಇದೆಲ್ಲ ವೇಸ್ಟು. ಯಾಕಂದ್ರೆ ನಿಮಗೆ ಆನ್ಲೈನ್ ತರಿಸಿರೋದ್ರಿಂದ ನಿಮಗೊಂದು ಅಮೆಝಾನ್ ಕಡೆಯಿಂದ ಒಂದು ಕೊಡ್ತಾರೆ ಗೊತ್ತಾ, ಅದು ಬೆಟರು. ಇದನ್ನೆಲ್ಲ ಸೈಡ್ಗೆ ಇಡಿ. ಫಸ್ಟ್ ಈಗ ಈ ಚಾರ್ಜಿಂಗ್ ಕೇಬಲ್ ಮತ್ತೆ ಇದೆಲ್ಲ ನೋಡಿದ್ರಲ್ಲ, ಇದೆಲ್ಲ ನಾರ್ಮಲ್ ಆಗಿದೆ, ಅಷ್ಟೊಂದೇನು ಕ್ವಾಲಿಟಿ ಆಗಿಲ್ಲ. ಜೊತೆಗೆ ಇದು ನಮ್ದು ಹೆಡ್ಫೋನ್ ತೊಗೊಂಡಿದ್ದೀವಿ ಅನ್ಕೊಳ್ಳಿ. ಈ ಹೆಡ್ಫೋನ್ ಅಲ್ಲಿ ಏನಪ್ಪಾ ಅಂದ್ರೆ ಫುಲ್ಲು ಎಲ್ಲ ಮೆಟಾಲಿಕ್ ಆಗಿದೆ, ಮಸ್ತಾಗಿದೆ. ಜೊತೆಗೆ ಇಲ್ಲಿ ಸ್ಪಂಜ್ ತರ ಇದೆ. ಯಾಕಂದ್ರೆ ನೀವು ತಲೆಗೆ ಹಾಕೋತೀರಾ, ತಲೆನೋವು ಬರಬಾರ್ದು ಅನ್ನೋಕ್ಕೋಸ್ಕರ ಒಂದು ಸ್ಪಂಜ್ ಟೈಪ್ ಕೊಟ್ಟಿದ್ದಾರೆ. ಜೊತೆಗೆ ಇದು ಕೂಡ ಸ್ಪಂಜಲ್ಲಿ ಕೊಟ್ಟಿದ್ದಾರೆ. ಫುಲ್ಲು ತೆಳುವಾಗಿ ಮೃದುವಾಗಿದೆ. ಯಾಕಪ್ಪ ಅಂದ್ರೆ ನೀವು ಕಿವಿ ಹಾಕೊಂಡಾಗ ನೀವು ಕಿವಿ ಹತ್ರ ನೋವು ಬರಬಾರ್ದು ಅಂತ ಈ ತರ 2 ಸೈಡ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದು ಒಳಗಡೆ ಇಷ್ಟು ಗ್ಯಾಪ್ ಕೊಟ್ಟಿದ್ದೇನಪ್ಪ ಅಂದ್ರೆ ನೀವು ಕಿವಿ ಹೋಗಿ ಇದ್ರೊಳಗೆ ಕೂತ್ಕೊಂಡಾಗ ಔಟ್ ಸೈಡ್ ಇರೋದು ನಾಯ್ಸ್ ಎಲ್ಲ ನಿಮಗೆ ಕೇಳಿಸಲ್ಲ. ಅದಕ್ಕೋಸ್ಕರ ಈ ತರ ರೌಂಡ್ ಶೇಪ್ ಕೊಟ್ಟು ಇದೊಂದು ಸ್ವಲ್ಪ ದಪ್ಪ ಕೊಟ್ಟಿದ್ದಾರೆ, ಉಬ್ ಮಾಡಿದ್ದಾರೆ ಹಿಂಗೆ. ಇದರಿಂದ ನಿಮಗೆ ಚೆನ್ನಾಗಿ ಬೇಸ್ ಕೂಡ ಹೊಡೆಯುತ್ತೆ. ಜೊತೆಗೆ ನೀವೇನೇ ಸೌಂಡ್ ಕೇಳ್ತೀರಾ ಅಂದ್ರೆ ಮಸ್ತಾಗಿರುತ್ತೆ. ಇದರಲ್ಲಿ ಏನೋ ಫ್ಯೂಚರ್ ಇದೆ ಅಂತ ನೋಡ್ಬೋದು. ಇಲ್ಲಿ ನೋಡ್ತಿರ್ಬೋದು, ಇದನ್ನ ಅಮ್ಕಿ ಹಿಡ್ಕೊಂಡ್ರೆ ನಿಮಗೆ ಆನ್ ಆಗುತ್ತೆ. ಜೊತೆಗೆ ಹಂಗೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಲೈಟ್ ಬರುತ್ತೆ, ರೆಡ್ ಮತ್ತೆ ಬ್ಲೂ. ಅದನ್ನು ತೋರಿಸ್ತೀನಿ ಈಗ ಕನೆಕ್ಟ್ ಮಾಡಿ. ಈಗ ನೋಡ್ತಾ ಇರ್ಬೋದು, ನಾನು ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂತೀನಿ. ಹಿಂಗೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಲೈಟ್ ಬಂದೋಗುತ್ತೆ. ಈಗ ಬ್ಲೂ ಬಂದ ತಕ್ಷಣ ಬಿಡಬಾರ್ದು, ಹಂಗೆ ಇಟ್ಕೊಂಡಿರ್ಬೇಕು ನೀವು. ಈಗ ನೋಡ್ತಾ ಇರ್ಬೋದು ರೆಡ್ ಮತ್ತೆ ಬ್ಲೂ ಬಂದಿ ಹೋಗ್ತಿದೆ ಗೊತ್ತಾ. ಅವಾಗ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೀವು ಸರ್ಚ್ ಮಾಡಬೇಕು, ಸಿಗುತ್ತದೋ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಪಾಸ್ ಆಗಬೇಕಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಬೋಟ್ ರಾಕ್ಸ್ 510 ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಈಗ ಪೇರ್ ಆಗುತ್ತೆ. ಪೇರ್ ಅಂತ ಕೊಡಿ. ಈಗ ನೋಡ್ತಾ ಇರ್ಬೋದು ಆಟೋಮೆಟಿಕ್ ಆಗಿ ಪೇರ್ ಆಗಿದೆ. ಪೇರ್ ಆದ್ರೆ ಜೊತೆಗೆ ಇಲ್ಲಿ 90% ಚಾರ್ಜ್ ಇಂದ ಇದರಲ್ಲೂ ತೋರಿಸ್ತಾ ಇದೆ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ ಬ್ಲೂಟೂತ್ ಕನೆಕ್ಟ್ ಆಗಿದೆ ಅಂತ. ಇದನ್ನ ಸೈಡಲ್ಲಿ ಇಡೋಣ.
ಹಿಂಗ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಜೊತೆಗೆ ನಿಮ್ಗೆ ಯಾವುದೇ ಕಾಲ್ ಬಂದರೂ ಕೂಡ ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಇದರಲ್ಲಿ ಕೂಡ ರಿಸೀವ್ ಆಗುತ್ತೆ. ಜೊತೆಗೆ ಇದನ್ನ ಸಾಂಗ್ನ ಮುಂದಕ್ಕೆ ಮೂವ್ ಮಾಡೋದು, ಸಾಂಗ್ನ ಹಿಂದಕ್ಕೆ ಮೂವ್ ಮಾಡೋದು, ಜೊತೆಗೆ ವಾಲ್ಯೂಮ್ ಬಟನ್, ನೀವು ಮೊಬೈಲ್ ಕೊಟ್ಟಿರ್ತಾರೆ ವಾಲ್ಯೂಮ್ ಅದಕ್ಕಿಂತ ಇದ್ರಲ್ಲಿ ಜಾಸ್ತಿ ಇನ್ನೂ ಬೇಸ್ ಇಟ್ಕೊಬಹುದು. ವಾಲ್ಯೂಮ್ ಡೌನ್ ಬಟನ್ ಮತ್ತೆ ಅಪ್ ಬಟನ್ ಎರಡೂ ಕೂಡ ಇಲ್ಲೇ ಇದೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಅಕಸ್ಮಾತ್ ಇದರಲ್ಲಿ ಚಾರ್ಜಿಂಗ್ ಇಲ್ಲ ಅಂದ್ರೆ ನಾರ್ಮಲ್ ನಿಮ್ಮ ಮೊಬೈಲ್ಗೆ ಹೆಂಗೆ ಇಯರ್ಫೋನ್ ಹಾಕೊಂಡು ಕೇಳ್ತಿರಲ್ಲ ಅದೇ ತರ ಇಯರ್ಫೋನ್ ಪಿನ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಪಿನ್ ಹಾಕಿ ಇಲ್ಲೊಂದು ಪಿನ್ ಹಾಕಿ ಅದನ್ನ ಕೇಳ್ಬೋದು. ಅದಕ್ಕೋಸ್ಕರ ಇದು ಆಡಿಯೋ ಕೇಬಲ್ ಕೊಟ್ಟಿರೋದು ನೋಡಿ, ಎರಡು ಕಡೆನೂ ಇದೇ ಕೊಟ್ಟಿದ್ದಾನೆ. ಇದನ್ನ ಇಲ್ಲೊಂದು ನಿಮ್ಮ ಮೊಬೈಲ್ಗೆ ಒಂದು ಚುಚ್ಚರೆ ಆಟೋಮೆಟಿಕ್ ಆಗಿ ಕೇಳ್ಬೋದು. ಜೊತೆಗೆ ನೀವು ಚಾರ್ಜಿಂಗ್ ಹಾಕೋದಿಲ್ಲಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು USB ನಿಮಗೆ ಕೊಟ್ಟಿದ್ದಾರೆ ನೋಡಿ. USB ಇದನ್ನ USB ನ ಇಲ್ಲಿ ಹಾಕ್ಬಿಟ್ಟು ಜೊತೆಗೆ ನಿಮ್ಮ ಮೊಬೈಲ್ ಚಾರ್ಜ್ ಇರುತ್ತಲ್ಲ ಅದಕ್ಕೆ ಹಾಕಬೇಕು. ನೀವೇ ಇದನ್ನ ಯೂಸ್ ಮಾಡಕ್ಕೆ ಹೋಗ್ಬಿಡಿ. ನಿಮ್ಮ ಮೊಬೈಲ್ ಚಾರ್ಜ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡಿ, ಅದೇ ಕರೆಕ್ಟ್ ಆಗಿರುತ್ತೆ, ಅದೇ ಚೆನ್ನಾಗಿರುತ್ತೆ. ಇಲ್ಲಿಗೆ ಹಾಕಿದ್ರೆ ಆಟೋಮೆಟಿಕ್ ಆಗಿ ಅದೇ ಇರುತ್ತೆ. ನೀವು ಒಂದು ಸ್ವಲ್ಪ ಸಾಂಗ್ ಪ್ಲೇ ಮಾಡ್ತೀನಿ ನೋಡ್ಬೋದು. ನಾವೀಗ ನಾನೀಗ ಸಾಂಗ್ ಪ್ಲೇ ಮಾಡಿದ್ದೀನಿ. ಇಲ್ಲೇ ಮೊಬೈಲ್ ಕೇಳಿಸ್ತಾ ಇದಲ್ಲ, ಇದರಲ್ಲೇ ಕೇಳಿಸ್ತಾ ಇರೋದು. ಜೊತೆಗೆ ಇನ್ನೂ ಸೌಂಡ್ ಇಡ್ತೀನಿ. ನೋಡ್ತಾ ಇರ್ಬೋದು, ನಾನು ಸೌಂಡ್ ಇಟ್ಟಿದ್ದೀನಿ, ಬಟ್ ಕೇಳಿಸ್ತಾ ಇದೆ ಅನ್ಕೊಂತೀನಿ. ನನಗೆ ಕೇಳಿಸ್ತಾ ಇದೆ, ಇನ್ನು ನಿಮಗೂ ಕೇಳಿಸ್ತಾ ಇರ್ಬೋದು. ಇದನ್ನೆಲ್ಲ ಫುಲ್ಲು ನೋಡ್ತೀನಿ. ಇನ್ನೊಂದು ವಾರದಲ್ಲಿ ಇದು ಹೇಗಿರುತ್ತೆ ಏನು, ಇನ್ನೊಂದು ವಾರದಲ್ಲಿ ಫುಲ್ ಇದು ರಿವ್ಯೂ ಕೊಡ್ತೀನಿ. ಚೆನ್ನಾಗಿದೆಯಾ ತಗೊಬೋದಾ ಅಂತ. ನನ್ನ ಪ್ರಕಾರ ಆಲ್ಮೋಸ್ಟ್ ಇವಾಗ 2,000 ರೂಪಾಯಿ ಕಮ್ಮಿ ಆಗಿರೋದ್ರಿಂದ ನೀವು ತಗೋಬಹುದು ಅಂತಾನೆ ಹೇಳ್ತೀನಿ. ಇನ್ನೊಂದು ವಾರದಲ್ಲಿ ಇದ್ರ ಫುಲ್ ಫ್ಯೂಚರ್ನು ರಿವ್ಯೂ ಮಾಡ್ತೀನಿ. ನೋಡಿದ್ರಲ್ಲ ಗೈಸ್, ವಿಡಿಯೋ ಯಾವ ತರ ಇದೆ ಅಂತ. ಈ ವಿಡಿಯೋದಲ್ಲಿ ಇರೋದು ಹೆಡ್ಫೋನ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತಾನೆ. ಯಾಕಂದ್ರೆ ಇದು ಬಂದು 4,000 ರೂಪಾಯಿ ಒರಿಜಿನಲ್ ಪ್ರೈಸ್ ಇರೋದು. ಈಗ ನಮ್ಗಿದು 2,000 ರೂಪಾಯಿ ಸಿಕ್ಕಿದೆ. ಅದೇ 2,000 ರೂಪಾಯಿ ಯಾವ ತರ ತಗೊಳ್ಳೋದು ಅಂತ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಡಿ, ಅಮೆಝಾನ್. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಅಮೆಝಾನ್ಗೆ ಹೋಗುತ್ತೆ. ಅಲ್ಲಿಂದ ನೀವು ಆರಾಮಾಗಿ ತರಿಸ್ಕೊಂಡ್ರೆ ನಿಮ್ಗೆ ಇನ್ನೂ 2,000 ಕಮ್ಮಿ ಬರುತ್ತೆ. ತುಂಬಾ ಈಸಿಯಾಗಿ ತಗೊಬೋದು ಅನ್ಕೊಂತೀನಿ. ಪ್ರಾಡಕ್ಟ್ ಸೌಂಡ್ ಬೇಸ್ ಇವೆಲ್ಲ ನೋಡಿದಿರ ಹೇಗಿದೆ ಅಂತ. ಆದ್ರೆ ಇನ್ನೊಂದು ತಿಂಗಳಲ್ಲಿ ಇಲ್ಲೊಂದು ವಾರದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ, ಏನು ಔಟ್ಸೈಡ್ ಎಲ್ಲ ಹೋದ್ರೂ ಇದೇ ತರ ಇರುತ್ತಾ ಹಂಗ ರಿವ್ಯೂ ಮಾಡ್ತೀನಿ ಇನ್ನೊಂದು ತಿಂಗಳಲ್ಲಿ. ಈ ವಿಡಿಯೋ ಏನಿಸುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಗೊತ್ತಾರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.